ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನು ಇವಾಗ ಆಲ್ರೆಡಿ 10 ಕಾಲ ಆಗಿದೆ. ಇವಾಗಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ಇಷ್ಟೊತ್ತು ತನಕ ಬೆಳಿಗ್ಗೆ 8 ಗಂಟೆಗೆ ಎದ್ದೆ, ರಾತ್ರಿ ಲೇಟ್ ಆಗಿತ್ತು, 11:30 12 ಗಂಟೆ ಆಗಿತ್ತು ಮಲ್ಕೊಂಡು. ಆಯಿತು ಕಣ್ಣೆ. 8 ಗಂಟೆಗೆ ಎದ್ದೋಳು ಟೀ ಕುಡಿದ್ಬಿಟ್ಟು ಮನೆ ಸ್ವಲ್ಪ ಕಸ ಗುಡಿಸ್ಬಿಟ್ಟು ಎಡಿಟಿಂಗೇ ಮಾಡ್ತಾ ಇದ್ದೆ. ಸೊ ನಾನು ಪಾಪ ತುಂಬ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ. ಇಗ್ನೋರ್ ಮಾಡಿ. ನನ್ನ ವೀಡಿಯೋಸಲ್ಲಿ ತುಂಬ ಹೊರಗಡೆ ಸೌಂಡ್ಸು ಅಥವಾ ಪಾಪದು ಗಲಾಟೆ ಎಲ್ಲ ಇರುತ್ತೆ, ಅದನ್ನು ಇಗ್ನೋರ್ ಮಾಡಿ. ಎಡಿಟಿಂಗ್ ಮಾಡ್ತಾ ಇದೆ, ಯಾಕಂದರೆ ನಾನು ಡೈಲಿ ಬೇಸಿಸ್ ಆಗಿ ವಿಡಿಯೋ ಹಾಕ್ತಾ ಇರೋದ್ರಿಂದ ಒಂದಿನ ಸ್ಕಿಪ್ ಆದ್ರೂ ಕೂಡ ನನಗೇನೆ ಏನೋ ಒಂಥರ ಬೇಜಾರಾಗುತ್ತೆ ಒಂದಿನ ವೀಡಿಯೋ ಹಾಕಿಲ್ಲ ಅಂದರೆ. ಅದಕ್ಕೋಸ್ಕರ ಇಷ್ಟೊತ್ತಂಕ 2 hours ಎಡಿಟಿಂಗ್ ಮಾಡಿ ಇವಾಗ ಅಪ್ಲೋಡ್ ಮಾಡಿದ್ದೀನಿ. ಮೋಸ್ಟ್ಲಿ 1.5 hour ಆಗುತ್ತೆ ಅಪ್ಲೋಡ್ ಆಗೋದಕ್ಕೆ. ಇವಾಗ ನಾನ್ ವೆಜ್ ಮಾಡಿದ್ದೀವಿ. ಮಾರ್ನಿಂಗೇ ಚಿಕನ್ ತರಿಸಿದ್ದು ಅಮ್ಮ ತರಿಸಿದ್ದು, ನಾನಲ್ಲ. ಬಿರಿಯಾನಿ ಮಾಡಿದ್ದಾಳೆ ಚಾಂದು ಸ್ವಲ್ಪ. ಹಾಂ, ಸೊ ಬಿರಿಯಾನಿ ನೋಡಿ ಆಯಿತು. ಬಿರಿಯಾನಿ ಹಾಕ್ತಾ ಇದ್ದಾಳೆ. ಆಯಿತು, ಚಿನ್ನಮ್ಮ ಕಾಲು ಪಾಪು ಬರೀ ರೈಸ್ ಹಾಕಿಸ್ಕೊಂಡಿದ್ದಾಳೆ. ಯಾಕೆ ಚಿನ್ನ? ಇವಾಗ ಬಿರಿಯಾನಿ ತಿನ್ನಬೇಕು. ಕೊಡು. ಬಿರಿಯಾನಿ ತಿಂತಾ ಇದ್ದೀನಿ. ಹಾಕೊಂಡೆ, ಹೊಟ್ಟೆ ಹಸುವಾಗ್ತಿತ್ತು. ಆಲ್ರೆಡಿ 10:30 ಆಗುತ್ತೆ ಅಂತಲ್ವಾ. ನನ್ನ ತಂಗಿ ತುಂಬ ಚೆನ್ನಾಗಿ ಬಿರಿಯಾನಿ ಮಾಡ್ತಾಳೆ. ಅಲ್ಲಿ ತಿಂತಾ ಇದ್ದಾಳೆ, ಪಾಪನ ತಿಂತಾ ಇದ್ದಾಳೆ. ಅಮ್ಮ ದೊಡ್ಡಮ್ಮ ಆಚೆ ಕಡೆ ಬಟ್ಟೆ ಒಣಗಿ ಹಾಕ್ತಾ ಇದ್ದಾಳೆ. ಈಗ ಜಾಯ್ನ್ ಆಗ್ತಾರೆ. ಒಟ್ಟಿಗೆ ತಿನ್ನೋಣ ಅಂತಲೇ ಹೇಳಿ 1/4 ಗಂಟೆಯಿಂದ ವೆಯ್ಟ್ ಮಾಡ್ತಾಯಿದ್ದೋ. ಏನೋ ಹೇಳ್ತಾ ಇದ್ದೆ, ಏನಿರ್ತಾ ಇದೆ ಅಂತ. ಸೊ ಅದು ಒಂದು 1/2 hour ಆಗುತ್ತೆ ವೀಡಿಯೋ ಅಪ್ಲೋಡ್ ಆಗೋದಕ್ಕೆ. ನೆಟ್ವರ್ಕ್ ಇಶ್ಯೂಸ್ ಇರುತ್ತಲ್ವ ಅದಕ್ಕೆ. ಆ್ಯಂಡ್ ಹಾಗೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ, ನೋಡಿ. ಬಂದಿದ್ದೀವಿ. ಎಂಥ ಎಡವಟ್ಟು ಕೆಲಸ ಆಯಿತು ಅಂದರೆ, ಆಟೋಗಳಿರಲಿಲ್ಲ ಆಯಿತಾ. ಯಾವುದೋ 2 ಬೈಕ್ ಬಂತು. ನಾನು ಪಾಪು ಒಂದು ಬೈಕಿಗೆ, ಇಲ್ಲಿ ಪಾಪು ಇದ್ದಾಳೆ. ದೊಡ್ಡಮ್ಮ ನೋಡಿ ಅಲ್ಲಿ ಕೂತೈತಿ. ದೊಡ್ಡಮ್ಮ ಇನ್ನೊಂದು ಬೈಕಿಗೆ ಹತ್ಕೊಂಬೋದು. ನಮ್ಮ ಚಾಂದು ಏನಂದ್ಲು, ನೀವು ಹೋಗಿರಿ, ನಾನು ಇನ್ನೊಂದು ಬೈಕ್ ಅಡ್ಡೆ ಹಾಕೊಂಬರ್ತೀನಿ ಅಂದು. ಇವಾಗ ನೋಡಿದ್ರೆ ನಾವು ಇಲ್ಲಿ ಬಂದು ವೆಯ್ಟ್ ಮಾಡ್ತಾ ಇದ್ದೀವಿ. ಅಲ್ಲಿ ಯಾವುದೇ ಆಟೋ ಇಲ್ಲ ಅಥವಾ ಬೈಕ್ಗಳು ಯಾವೂ ಬರ್ತಾ ಇರುವಂತೆ. ಪಾಪ ಅವಳು ಇವಾಗ ಬೆಂಗ್ಳೂರಿಗೆ ಹೋಗಬೇಕು. ನಾವು ಅವಳೇ ಫಸ್ಟ್ ಹತ್ತಿಸ್ಬಿಟ್ಟು ಕಳಿಸ್ಬೇಕಾಗಿತ್ತು. ಅವಳು ಹೋಗಿ ಅಂದ್ಲಲ್ವ ಅಂದ್ಬಿಟ್ಟು ನಾವು ಯಾರ್ದೋ ಬೈಕ್ ಅಡ್ಡೆ ಹಾಕೊಂಡು ಬಂದ್ಬಿಟ್ಟು. ಏನಕ್ಕೆ ಅಂತ ಹೇಳಿದ್ರೆ, ನಾನು ಅವಳಿಗೊಂದು ಟಾಪ್ ತೊಗೊಂಡಿದ್ನಲ್ವ, ಅದು ಒಂಥರ ಕಾಲರ್ ಹತ್ರ ಎತ್ಕೊಳಂಗೆ ಆಯ್ತೈತೆ, ನೀಟಾಗಿ ಕೂರ್ತಾ ಇಲ್ಲ. ಕ್ಲಾತು ಚೆನ್ನಾಗಿದೆ ಅಂತ ತೊಗೊಂಡಿದ್ದೆ, ಬಟ್ ಅವಳಿಗೆ ಇಲ್ಲೆಲ್ಲ ಒಂಥರ ಎತ್ಕೊಳಂಗೆ ಒಂಥರ ಹೆಂಗೋ ಕಾಣಿಸ್ತಾ ಇದ್ದೆ. ಅದಕ್ಕೆ ಎಕ್ಸ್ಚೇಂಜ್ ಮಾಡ್ತಾಳಂತೆ. ಎಕ್ಸ್ಚೇಂಜ್ ಮಾಡಿ ಬೇರೆದು ಸೆಟ್ ಬರುತ್ತಲ್ವ, ಅದು ಇಷ್ಟ ಆಗಿದೆ ಅವಳಿಗೆ. ನಾನು ತೊಗೊಂಡಿದ್ನಲ್ವ ಸೆಟ್ಟು, ಅದೇ ಥರ ಅವಳಿಗೆ ಬೇಕಂತೆ. ಅದಕ್ಕೆ ಅದನ್ನು ಎಕ್ಸ್ಚೇಂಜ್ ಮಾಡಿ ನಾನೇ ಆ ಥರ ತೊಗೊಳ್ತೀನಿ ಅಂತ ಅಂದು. ಅದಕ್ಕೆ ನಾನೇ ಅಲ್ವಾ ತಂದಿದ್ದು, ಅವಳು ಹೋದರೆ ಏನಾದರೂ ಅಂತಾರೆ ಅಂದ್ಬಿಟ್ಟು ನಾನು ಬಂದೆ. ಇನ್ನು ನನ್ನ ಜೊತೆ ನಮ್ಮ ಪಾಪನು ಕೂಡ ಹೊತ್ಕೊಂಡು ಬಂದರು. ದೊಡ್ಡಮ್ಮನೂ ಕೂಡ ಸ್ವಲ್ಪ ಶುಗರ್ ಚೆಕ್ ಮಾಡಿಸ್ಕೊಟ್ಟು ದೊಡ್ಡಮ್ಮನ ಹಾಸ್ಪಿಟ್ಲಿಗೆ ಬಂದರು. ಬತ್ತೈತೆ ಅಮ್ಮ ಬತ್ತೈತೆ. ಪಾಪು ಚಾಂದಮ್ಮ ಎಲ್ಲ ಅಂತ ಅವಳು ಹಂಗೆ ಇದನ್ನು ಎಕ್ಸ್ಚೇಂಜ್ ಮಾಡಿ ಡ್ರೆಸ್ ತೊಗೊಂಡು ಬ್ಯಾಂಗ್ಳೂರು ಹೋಗ್ತಾಳೆ. ನಾನು ದೊಡ್ಡಮ್ಮಂಗೆ ಸ್ವಲ್ಪ BP ಚೆಕ್ ಮಾಡಿಸ್ಬಿಟ್ಟು ಏನಾದರೂ ವೇರಿಯೇಷನ್ ಆಗೈತೆ ಅಂತ ಅಷ್ಟೇನೆ. ಯಾಕಂದ್ರೆ ಸ್ವಲ್ಪ ಏನಕ್ಕೋ ದೊಡ್ಡಮ್ಮಗೆ ಸುಸ್ತಾಗ್ತೈತೆ, ಅದಕ್ಕೆ ಚೆಕ್ ಮಾಡಿಸ್ಕೊಂಡು ಇವಾಗ ನಾವು ಹಿಂಗೆ ರಿಟರ್ನ್ ಮನೆಗೆ ಹೋಗ್ತೀವಿ. ಅವಳು ಎಷ್ಟೊತ್ತಿಗೆ ಬರ್ತಾಳೆ ಅಂತ ಗೊತ್ತಿಲ್ಲ. ಈ ಥರದ್ದು ಎಡವಟ್ಟು ಆಗ್ಬಿಟ್ಟಿದೆ. ಬಿರಿಯಾನಿ ತಿಂದಿದ್ದು ಹೊರಗೆ ಹೋಯ್ತು ಗೈಸ್. ಆಲ್ರೆಡಿ 12:30. ಪಾಪ ಅವಳಿಗೆ ಬೆಂಗ್ಳೂರಿಗೆ ಹೋಗಿ ಲೇಟ್ ಆಗುತ್ತೆ. ಏನು ಮಾಡೋದು ಅಂತ ಗೊತ್ತಿಲ್ಲ. ಅಲ್ಲಿ ತನಕ ಇಲ್ಲೇ ನಮ್ಮ ದೊಡ್ಡಮ್ಮ ನೆರಳಲ್ಲಿ ಕೂತೈತೆ. ನಾನು ನಿಂತಿದ್ದೀನಿ. ಅಲ್ಲಿ ತನಕ ವೆಯ್ಟ್ ಮಾಡಲೇಬೇಕು ಅವಳು ಬರೋ ತನಕ. ಆಮೇಲೆ ಅಪ್ಪಾಜಿ ಅಲ್ಲೇ ಕೆಲಸ ಮಾಡ್ತಿರ್ತಾರಲ್ವ, ಆ ಮನೆಯಲ್ಲಿ ಒಂದು ಹುಡುಗನ್ನ ಬೈಕ್ ಕಳಿಸೈತೆ, ಚಾಂದನ ಬಿಡು ಅಂತ. ಬಸ್ ಸ್ಟಾಪ್ ಹತ್ರನೇ ಅಪ್ಪಾಜಿ ಕೆಲಸ ಮಾಡ್ತಿರೋದು. ಸೊ ಅವಳು ಅಪ್ಪಾಜಿ ಬೈಕಲ್ಲೇ ಬಿಡಿಸ್ಕೋತಾ ಇದ್ದೀನಿ, ನೀವು ಗಾಯತ್ರಿ ಅಂಗಡಿ ಹತ್ರ ಇರಿ ಅಂದ್ಲು, ನೆಡ್ಕೊಂಡು ಹೋಗ್ತಾ ಇರಿ ಅಂತ. ನಾವು ನಮ್ಮೂರ ಗೇಟ್ ಹತ್ರನೇ ಇಳ್ಕೊಂಡಿದ್ದು. ದೊಡ್ಡಮ್ಮ ಅಲ್ಲೇ ಇಳ್ಕೊಂಡಿದ್ರು ಅಂತ ನಾನು ಪಾಪನೂ ಅಲ್ಲೇ ಇಳ್ಕೊಂಡು ಅಲ್ಲಿ ನೆಡ್ಕೊಬರ್ಬೇಕಾದ್ರೆ ಕೊಬ್ಬಿನ ಹಾಲು ಬೇಕು ಅಂತ ಆಟ ಮಾಡಿದ್ಲು. ಸೊ ಅಲ್ಲಿಂದ ಪಾಪುಗೆ ಕೊಬ್ಬಿನ ಹಾಲು ಕುಡಿಸ್ಕೊಂಡು ನಾವು ಗಾಯತ್ರಿ ಅಂಗಡಿಗೆ ಹೋದೋ. ಅವಳು ಕೂಡ ಬಂದಳು. ಇದು ಲಾಸ್ಟ್ ಇಯರ್ ಬರ್ಡೇಲಿ ನಾವು ಕೃತಂಗೆ ತೊಗೊಟ್ಟಿದ್ದು. ಡಿಮಾರ್ಟಲ್ಲಿ 500 ಏನೋ. ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಅವಳ ಡ್ರೆಸ್ಗೂ ಮತ್ತು ಅವಳ ಸ್ಲಿಪ್ಪರ್ಸ್ಗೂ ಕೂಡ ಚೆನ್ನಾಗಿ ಮ್ಯಾಚ್ ಆಗ್ತಾಯಿತ್ತು. ಅವಳು ಫುಲ್ಲು ಕೊಬ್ಬಿನ ಜ್ಯೂಸ್ ಕುಡಿಲೇ ಇಲ್ಲ, ಅದನ್ನು ನನಗೂ ಕೊಟ್ಟಳು. ನಾನು ಸ್ವಲ್ಪ ಕುಡ್ಕೊಂಡು ಹೋದೋ. ನನ್ನ ತಂಗಿನೂ ಕರೆಕ್ಟಾಗಿ ಬಂದಳು. ವೆಸ್ಟ್ರನ್ ವೇರಲ್ಲಿ ತೊಗೊತೀನಿ ಅಂತ ನೋಡ್ತಾ ಇದ್ಲು. ಅವಳಿಗೆ ಒಂದು ಇಷ್ಟ ಆಯಿತು, ಬಟ್ ಅವಳದು ಸೈಜು ಸಿಗಲಿಲ್ಲ.
ಎಕ್ಸೆಲ್ ಅಷ್ಟೇ ಇರೋದು ಅಂತ ಹೇಳಿದ್ರು. ಅದು ಟೈಟ್ ಆಗುತ್ತೆ ಆಗಲ್ಲ ಅಂತ ಹೇಳಿ ಬೇಡ ಅಂತ ಅಂದು. ಸೊ ಬೇರೆ ಥರ ಎಲ್ಲ ನೋಡ್ತಾ ಇದ್ಲು, ಬಟ್ ಅವಳಿಗೆ ಯಾವುದೂ ಇಷ್ಟ ಆಗಲಿಲ್ಲ. ಆ್ಯಂಡ್ ನನಗೂ ಕೂಡ ಯಾವುದೂ ಇಷ್ಟ ಆಗಲಿಲ್ಲ. ಬೇಡ ಬಿಡು, ಯಾಕೋ ಅಷ್ಟು ಚೆನ್ನಾಗಿ ಕಾಣಲ್ಲ ಅಂದು. ಸೊ ಸೆಟ್ನೇ ತಗೋತೀನಿ ಅಂತ ಹೇಳಿ ಮೇಲ್ಗಡೆ ಫಸ್ಟ್ ಫ್ಲೋರ್ಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದು. ವೆಸ್ಟ್ರನ್ ವೇರ್ಸ್ ಎಲ್ಲ ಚೆನ್ನಾಗಿದೆ, ಬಟ್ ಒಂದೆರಡಕ್ಕೇನೋ ಸೈಜ್ ಇಲ್ಲ ಅಂದರು. ಇನ್ಯಾವುದೂ ನನಗಿಷ್ಟ ಆಗಲಿಲ್ಲ. ಬೇಡ, ವೆಸ್ಟ್ರನ್ ತೊಗೊಳೋದಾದರೆ ಬ್ಯಾಂಗ್ಳೂರಲ್ಲೇ ತಗೋ, ಇವಾಗ ಕುರ್ತಾ ಸೆಟ್ಸ್ ಎಲ್ಲ ಇಲ್ಲಿ ಚೆನ್ನಾಗಿರುತ್ತೆ, ಕಡಿಮೆ ದುಡ್ಡಿಗೆ ತಗೋ, ಯಾವುದಾದ್ರೂ ಫಂಕ್ಷನ್ಸು ಅಥವಾ ದೇವಸ್ಥಾನಕ್ಕೆ ಹೋದರೆ ಹಾಕೋಬೋದು ಅಂತ ನಾನೇ ಹೇಳಿದೆ. ಸರಿ, ನಾನು ಕುರ್ತಾ ಸೆಟ್ನೇ ತೊಗೋತೀನಿ ಅಂದ್ಲು. ಹೋಗ್ತಾ ಇದ್ದೀವಿ ಫಸ್ಟ್ ಫ್ಲೋರ್ಗೆ. ಸೀರೆಗಳು ಕೂಡ ಚೆನ್ನಾಗಿರೋದು ಹಾಕಿರ್ತಾರೆ, ಸೊಂಟದ ಪಟ್ಟಿ ಎಲ್ಲ ಹಾಕಿರ್ತಾರೆ, ಸರ ಎಲ್ಲನೂ. ನನ್ನ ತಂಗಿ ಅಕ್ಕ ಒಂದು ಸೊಂಟದ ಪಟ್ಟಿ ಬಿಚ್ಕೊಬಿಡೋದನ್ನ ಅಂತ ಹೇಳಿ ಅವಳೇ ನಗಾಡ್ತಾ ಇದ್ಲು. ಆಮೇಲೆ CCTVಲಿ ನೋಡಿ ನಮ್ಮನ್ನ ಹಿಡ್ಕೊಬಿಡ್ತಾರೆ ಅಂತ. ಸೊ ನಾನು ಆಲ್ರೆಡಿ 2 ವೀಕ್ಸ್ ಆಗಿತ್ತು ಅದು ಡ್ರೆಸ್ ತಗೊಂಡು, ಎಕ್ಸ್ಚೇಂಜ್ ಮಾಡಿಕೊಂಡ್ರು. ಈ ಸೀರೆ ನನಗೆ ತುಂಬ ಇಷ್ಟ ಆಯಿತು. ಇದೇ ಥರ ಅಮ್ಮೊಂದು ಪ್ಯೂರ್ ರೇಷ್ಮೆ ಸೀರೆ ಇದೆ. ಇದು ಕೂಡ ಅದೇ ಪ್ಯಾಟ್ರನ್ನು, ಬಟ್ ರೇಷ್ಮೆ ಸೀರೆ ಅಲ್ಲ. ಇದು 1,500 ಅಂತೆ. ಬ್ಲೌಸು ಕೂಡ ರನ್ನಿಂಗೆ ಅಂತೆ. ಇದು ತುಂಬ ಚೆನ್ನಾಗಿತ್ತು. ಅದನ್ನು ಕೂಡ ತುಂಬ ಚೆನ್ನಾಗಿತ್ತು. ಮೈಸೂರು ಸಿಲ್ಕ್ ಸ್ಯಾರಿ. ಅದು 1,900 ಬಿಲ್ ಹಾಕಿದ್ರು. ನಾನು ಸುಮ್ಮನೆ ಬಿಲ್ ನೋಡ್ಕೊಂಬರೋದೇ ಜಾಸ್ತಿ. ಸೊ ನನಗೆ ಲಾಸ್ಟ್ ಟೈಮ್ ತೋರಿಸಿದ್ದಂತಹ ಕುರ್ತಾ ಸೆಟ್ಗಳನ್ನೇ ತೋರಿಸ್ತಾ ಇದ್ರು. ನಾನು ಈ ಥರದ್ದು ಬೇಡ, ಹಳೆ ಡಿಸೈನು, ಲಾಸ್ಟ್ ಟೈಮ್ ಬಂದಾಗ್ಲೂ ಇದೇ ತೋರಿಸಿದ್ರಿ, ನೀವು ಯಾವುದಾದ್ರೂ ಹೊಸ ಡಿಸೈನ್ಸ್ ಬಂದರೆ ತೋರಿಸಿ ಅಂತ ಹೇಳ್ತಾ ಇದೆ. ಅಕ್ಕ ಇದು ಕುರ್ತೀಸಲ್ಲಿ ಬಂದಿದೆ, ಹೋಗಿ ನೋಡಿ. ಕುರ್ತಾ ಸೆಟ್ಟಲ್ಲಿ ಜಾಸ್ತಿ ಬಂದಿಲ್ಲ, ಕುರ್ತೀಸಲ್ಲಿ ಬಂದಿದೆ ಅಂದರು. ನಾನು ಕುರ್ತೀಸ್ ಬೇಡ ಅಕ್ಕ, ಅದಕ್ಕೆ ಎಕ್ಸ್ಟ್ರಾ ಲೆಗಿನ್ ತೊಗೊಂಡು ವೇಲ್ ತೊಗೋಬೇಕು, ಸೊ ಸೆಟ್ನೇ ತೊಗೊತೀವಿ, ತೋರಿಸಿ ಅಂದೆ. ನನಗಲ್ಲಿ ವರ್ಕ್ ಮಾಡೋರೆಲ್ಲ ಒಂಥರ ಫ್ರೆಂಡ್ಸ್ಗಳ ಥರ ಆಗವ್ರೆ. ಹೋಗಿ ಹೋಗಿ ತುಂಬ ವರ್ಷದಿಂದ, ಆಲ್ಮೋಸ್ಟು ನಾನು PU ಇದ್ದಾಗಿಂದ 10-12 ವರ್ಷದಿಂದ ಇದೇ ಅಂಗಡಿಗೆ ಹೋಗ್ತಾ ಇರೋದು. ಸೊ ಎಲ್ಲರೂ ಕೂಡ ಒಂಥರ ಚೆನ್ನಾಗಿ ಪರಿಚಯ ಆಗಿದ್ದಾರೆ. ದೊಡ್ಡಮ್ಮ ಮಂಡಿ ನೋವು ಅಂತ ಹೇಳಿ ಚೇರ್ ಹಾಕೊಂಡು ಕೂತಿತ್ತು. ಚಾಂದನು ಕೂಡ ಚೇರ್ ಮೇಲೆ ಕೂತಿದ್ಲು, ಬಿಕಾಸ್ ಅದೇ ಅವಳಿಗೆ ಮಂಡಿ ಎಲ್ಲ ತರ್ಚೋಗ್ಬಿಟ್ಟೈತೆ, ನೋವು, ಕೆಳಗಡೆ ಕೂತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿ. ಆ ಥರ ಪ್ಯಾಟ್ರನ್ನು ಇಲ್ಲ ನನ್ನ ಹತ್ರ ಅಂತ ಹೇಳಿ ನೋಡ್ತಾ ಇದ್ಲು. ಬಟ್ ಆ ಕಲ್ಲರಲ್ಲಿ ಅವಳ ಹತ್ರ ಆಲ್ರೆಡಿ ಒಂದು ಗೌನ್ ಇದೆ, ಸೇಮ್ ಕಲರಲ್ಲಿ. ನಮ್ಮ ದೊಡ್ಡಮ್ಮ ನೆನೆಸ್ತು, ನಿನ್ನ ಹತ್ರ ಈ ಕಲರ್ ಐತೆ ಅಲ್ವಾ ಅಂತ. ಅದಕ್ಕೆ ಆ ಕಲರ್ ಬೇಡ, ಬೇರೆ ಕಲರ್ ನೋಡು ಅಂದೆ. ಅವಳಿಗದು ತುಂಬ ಇಷ್ಟ ಆಯಿತು ಅಂತ ಹೇಳಿ ನೋಡ್ತಾ ಇದ್ಲು. ಅಲ್ಲಿ ನಮ್ಮ ಕೀಟ್ಲೆ ಬಂದು ಅವಳ ಬ್ಯಾಗಲ್ಲಿ ಲಿಫ್ಟಿಕ್ ಎಲ್ಲ ತಗೊಂಡು ಎಲ್ಲನೂ ಹರಗ್ತಾ ಇದ್ಲು. ಎಷ್ಟು ಹೇಳಿದ್ರು ಕೇಳ್ತಾ ಇರಲಿಲ್ಲ. ನಮ್ಮ ಕುರಿತು ನೋಡಿ ಅಲ್ಲಿ ಲಿಫ್ಟಿಕ್ ತೊಗೊಂಡಿದ್ದಾಳೆ. ಎಷ್ಟು ಕೀಟ್ಲೆ ಮಾಡ್ತಾಳೆ ಅಂದರೆ, ಸದ್ಯಕ್ಕೆ ಬಟ್ಟೆ ಅಂಗಡೀಲಿ ಬೈಯಲ್ಲ, ನಮ್ಗೆ ಅದೇ ಪುಣ್ಯ. ಬೇರೆ ಬಟ್ಟೆ ಅಂಗಡಿಲಾದರೆ ಸ್ವಲ್ಪ ಅದ್ಲಿಸ್ತಾರೆ, ಇಲ್ಲೇನೂ ಅದ್ಲಿಸಲ್ಲ. ಹಾಗಾಗಿ ಅವಳು ಬಟ್ಟೆ ಮೇಲೆಲ್ಲ ಕುಣಿಯೋದು, ಹಠ ಮಾಡೋದು, ಅಲ್ಲೋಗೆಲ್ಲ ಮಲ್ಕೊಂಡು ಕಿರ್ಚಾಡೋದೆಲ್ಲ ಜಾಸ್ತಿ ಮಾಡ್ತಾಳೆ. ಸೊ ಬೇರೆ ಕಲರ್ ತೋರಿಸಿ ಅಂತ ಹೇಳ್ತಾ ಇದ್ದು ಅಕ್ಕ ಅವರು ತೆಗಿತಾ ಇದ್ರು. ಬಟ್ ಎಷ್ಟು ಬಟ್ಟೆ ತೆಗ್ಸಿದ್ರು ಅವ್ರು ಏನೂ ಅನ್ನಲ್ಲ ಪಾಪ. ನನಗೇನೆ ಒಂದೊಂದು ಸಲ ಬೇಜಾರಾಗುತ್ತೆ, ಸುಮ್ಮನೆ ಮಡ್ಚಿಡ್ತಾರಲ್ವ, ಏನಕ್ಕೆ ತೆಗ್ಸೋದು ಅಂತ. ಕೆಲವೊಂದು ಸಲ ಕವರ್ ಮೇಲೇ ಕ್ಯಾಟ್ಲಾಗ್ ಇರುತ್ತಲ್ವ, ಅದನ್ನೇ ನೋಡ್ತೀನಿ, ಫುಲ್ ಓಪನ್ ಮಾಡಲ್ಲ ನಾನು. ಅದರಲ್ಲಿ ಪಿಂಕ್ ಕಲರ್ ಇತ್ತು, ಪಿಂಕ್ ಒಂದಿತ್ತು, ಗ್ರೀನ್ ಒಂದು ಇತ್ತು, ಹೆಸರು ಕಾಳು ಕಲರು. ಅದನ್ನು ತಗೋ ಅಂದೋ ನಾನು ನಮ್ಮ ದೊಡ್ಡಮ್ಮ, ಬಟ್ ಬೇಡ ಅಂದ್ಬಿಟ್ಟು ಪಿಂಕ್ ನೋಡ್ತಾ ಇದ್ಲು. ಸೊ ಫೈನಲಿ ಅವಳಿಗೆ ಪಿಂಕೇನೆ ಇಷ್ಟ ಆಯಿತು. ಮೇಲ್ಗಡೆ ಟ್ರಯಲ್ ರೂಮ್ ಇತ್ತು ಟೆರೇಸ್ ಹತ್ರ, ಅಲ್ಲೋಗಿ ಟ್ರಯಲ್ ರೂಮಲ್ಲಿ ಹಾಕೆಲ್ಲ ನೋಡಿದ್ಲು. ಸೊ ಇಷ್ಟ ಆಯಿತು ಅವಳಿಗೆ, ನನಗೂ ಕೂಡ ಇಷ್ಟ ಆಯಿತು. ಅವಳಿಗೆ ಸೈಜ್ ಎಲ್ಲ ಕರೆಕ್ಟ್ ಸೈಜ್ ಇತ್ತು. ಫೈನಲಿ ಅದನ್ನೇ ಕೂಡ ಬಿಲ್ ಮಾಡ್ಸೋಕ್ಕೆ ಅಂದ್ಬಿಟ್ಟು ಅದನ್ನೇ ಇಟ್ಟು. ಮತ್ತು ನನಗೂ ಒಂದು ತಗೋ ಅಂದು ನನ್ನ ತಂಗಿ. ಅವಳು ಎಕ್ಸ್ಚೇಂಜ್ ಮಾಡಿ ತೊಗೊತಾ ಇದ್ಲಲ್ಲ, ಅದಕ್ಕೆ ನೀನು ತೊಗೊಳಕ್ಕ, ಹೇಗಿದ್ರು ಊರ ಹಬ್ಬ, ಉಕ್ಲಿ ಹಬ್ಬ ಹತ್ತಿರ ಬರ್ತಿದೆಯಲ್ವ. ಪಾಪುಗೂ ಆಲ್ರೆಡಿ ಒಂದು ಡ್ರೆಸ್ ಗಿಫ್ಟ್ ಬಂದಿತ್ತು, ಅದಕ್ಕೆ ಅವಳಿಗೆ ತಗೊಡ್ಲಿಲ್ಲ ನನ್ನ ತಂಗಿ. ಅವಳಿಗೂ ಹಬ್ಬಕ್ಕೆ ಹೇಗಿದ್ರು ಅದೇ ಡ್ರೆಸ್ ಆಗುತ್ತೆ, ನೀನೊಂದು ತಗೋ ಅಂದ್ಲು. ನಾನು ಸ್ಟಾರ್ಟಿಂಗು ಅವಳು ಅಷ್ಟು ಹಿಂಸೆ ಮಾಡಿದ್ಲಲ್ವ ಅಂದ್ಬಿಟ್ಟು ನೋಡಿದೆ. ಸೊ ನೋಡ್ತಾ ಇದ್ದೀನಿ ನೋಡಿ, ಇದು ಅಂಬ್ರೆಲಾ ಟೈಪು. ಇದಕ್ಕೆ ಪ್ಯಾಂಟು ಮತ್ತು ವೇಲು ಸೆಟ್ ಬರುತ್ತೆ. ನಂಗೆ ಇಷ್ಟ ಆಯಿತು, ಮತ್ತು ಫುಲ್ ಉದ್ದ ಇತ್ತು, ಪ್ಯಾಂಟು ಕೂಡ ಕಾಣಲ್ಲ. ಸೊ ಬೇಡ, ಬೇರೆದು ನೋಡೋಣ ತೆಗೀರಿ ಅಂತ ಹೇಳಿ ತೆಗೆಸ್ತಾ ಇದೆ. ನಾನು ಆಲ್ರೆಡಿ ಫಸ್ಟ್ ಹೇಳಿದೆ, ಅಕ್ಕ ಲಾಸ್ಟ್ ವೀಕ್ ತೆಗ್ದಂಥ ಡಿಸೈನ್ಸ್ ತೆಗಿಬೇಡಿ, ಹೊಸದು ತೆಗೀರಿ ಅಕ್ಕ ಅಂತ. ಅಲ್ಲಿ ಪಕ್ಕದಲ್ಲಿ ಯಾರೋ ಗೌನ್ಸ್ ಕೂಡ ತೊಗೊತಾ ಇದ್ರು, ಅದನ್ನು ಕವರ್ ಮಾಡು ಅಂದೆ, ಬಿಕಾಸ್ ಅದು ಗೌನು ಚೆನ್ನಾಗಿ ಕಾಣಿಸ್ತಾ ಇತ್ತು ಅದಕ್ಕೆ. ಆ್ಯಂಡ್ ಸೆಟ್ಸ್ ತೆಗೆದ್ರು, ಇದು ಚೆನ್ನಾಗಿರೋಂಥದ್ದು ಕವರಲ್ಲೆಲ್ಲ ಹಾಕಿದ್ರು, ಜಿಪ್ಪಲ್ಲೆಲ್ಲ ಹಾಕಿದ್ರು. ಬಟ್ ಎಲ್ ಸೈಜು ಇದು
ಓಕೆ ತೆಗೀರಿ ಅಂದ್ಬಿಟ್ಟು ತೆಗಿಸ್ದೆ. ಒಂದು 7 ಕಡೆ 8 ಹಾಕಿದ್ರು. ಒಂದು ಬ್ಯಾಗಲ್ಲಿ ಫುಲ್ ಜಿಪ್ ಹಾಕಿ ಪ್ಯಾಕ್ ಮಾಡಿದರು. ನೀಟಾಗಿತ್ತು. ಕ್ಯಾಟ್ಲಾಗು ನೋಡಿದೆ, ಹಂಗೂ ಕೂಡ ಕೆಲವೊಂದನ್ನು ಓಪನ್ ಮಾಡಿದೆ. ನೋಡಿ ಅಷ್ಟು ಗ್ಯಾಪಲ್ಲಿ ನನ್ನ ಮಗಳು ಲಿಫ್ಟಿಗೆ ಹಾಕ್ಕೊಂಡಿದ್ದಾಳೆ ತುಟಿಗೆ. ಪಾಪ ಅಕ್ಕ ಅವ್ರು ಏನು ಬೇಜಾರು ಮಾಡ್ಕೊಳ್ಳಲ್ಲ, ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ, ನೀವೇ ನೋಡ್ತಿರ್ಬೋದು ವೀಡಿಯೋದಲ್ಲಿ. ಇದು ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು. ಬಟ್ ಏನಂದರೆ ಪ್ಯಾಂಟು ಟಾಪು ಎಲ್ಲ ಒಂದೇ ಆಯಿತು. ಒಂದೇ ಆಯ್ತಲ್ವ ಅಂತ ಹೇಳಿ ಬೇಡ ಅಂತ ಅಂದೆ. ಆ್ಯಂಡ್ ಇನ್ನೂ ಒಂದು 4-5 ನೋಡಿದೆ. ನನಗೇನಕ್ಕೋ ಯಾವುದೂ ಇಷ್ಟನೇ ಆಗಲಿಲ್ಲ. ನೋಡಿದೆ ಕೊನೆ ತನಕ. ಬೇಡ, ನೆಕ್ಸ್ಟ್ ಟೈಮ್ ಏನಾದರೂ ಹೊಸ ಡಿಸೈನ್ಸ್ ಬರುತ್ತಲ್ವ ಆವಾಗ ತೊಗೊತೀನಿ ಅಂಥೇಳಿ ನಾನು ತೊಗೊಳ್ಳಿಲ್ಲ. ಆವಾಗ ತೊಗೋಬೇಕಾದ್ರೆ ಅಮೌಂಟ್ ಹಾಕೋಬೇಕಾದ್ರೆ ಹಬ್ಬಕ್ಕೆ, ಇವಾಗ ಸದ್ಯಕ್ಕೆ ಬೇಡ ಅಂತ ಹೇಳಿ ನನಗೆ ಯಾವುದೂ ಇಷ್ಟ ಆಗಲಿಲ್ಲ ಅಂದ್ಬಿಟ್ಟು ವಾಪಸ್ ಹಾಕೇ ಬಂದೆ. ಯಾಕಂದರೆ ಈಗ ಒಂದು ಬರ್ಡೇಲಿ ಅಮ್ಮ ತಗೊಟ್ಟಿತ್ತಲ್ವ, ಪಾಪು ಜೊತೆಗೆ ನನಗೂ ತಗೊಟ್ಟಿತ್ತು ಅಮ್ಮ. ಅದಕ್ಕೆ ಏನಕ್ಕೆ ಸುಮ್ಮನೆ ಡ್ರೆಸ್ಗಳೆಲ್ಲ, ನಾನು ಎಲ್ಲೂ ಹೊರಗಡೆನೇ ಹೋಗಲ್ಲ. ಬಟ್ ಅವಳು ಹಿಂಸೆ ಮಾಡಿದ್ಲಲ್ವ ಅಂತ ನೋಡಿದೆ. ಬಟ್ ಅಲ್ಲಿ ನನಗೆ ಯಾವುದೂ ಇಷ್ಟ ಆಗಲಿಲ್ಲ. ಚೆನ್ನಾಗಿತ್ತು, ಬಟ್ ಎಲ್ಲ ದೊಡ್ಡ ಸೈಜು ಅಥವಾ ಉದ್ದ ಆ ಥರ ಇತ್ತು. ಅದಕ್ಕೋಸ್ಕರ ನೋಡೋಣ, ನೆಕ್ಸ್ಟ್ ಟೈಮ್ ಬಂದಾಗ ತೊಗೊಳ್ಳೋಣ ಅಂದ್ಬಿಟ್ಟು ನಾನು ತಗೊಳ್ಳಿಲ್ಲ. ಇದೆಲ್ಲ 1300 ರೂಪಾಯಿ ಏನೋ ಇದೆ. 700 ಅಥವಾ 800ಗೆ ಹಾಕ್ಕೊಡ್ತಾರೆ. ಫಿಕ್ಸ್ ರೇಟ್ ಏನೂ ಇಲ್ಲ ಗಾಯತ್ರಿ ಟೆಕ್ಸ್ಟೈಲಲ್ಲಿ. ಸೊ ಬಾರ್ಗಿನ್ ಮಾಡ್ಕೊಬೋದು. ನಮ್ಮ ದೊಡ್ಡಮ್ಮನೂ ಅವಳು ಹೆಂಗಿದ್ರು ದುಡ್ಡು ಕೊಡ್ತಾಳಲ್ವ, ನಿನ್ನ ತಂಗಿ ತಗೋ ಒಂದು ಜೊತೆನ, ಅವಳು ಕೊಟ್ಟಾಗಲೇ ತಗೋ, ದುಡ್ಡಿರಲ್ಲ ಅಂತು. ಬಟ್ ನನಗೇನಕ್ಕೋ ಇಷ್ಟ ಆಗಲಿಲ್ಲ, ನಾನು ತಗೊಳ್ಳಿಲ್ಲ. ಆ್ಯಂಡ್ ಬಿಲ್ಲಿಂಗ್ ಮಾಡಿಸಿ ಅವಳಿಗೆ ಲೇಟ್ ಆಗುತ್ತೆ ಬ್ಯಾಂಗ್ಳೂರ್ಗೆ ಹೋಗೋಕ್ಕೆ, ಆಲ್ರೆಡಿ 1:30 ಆಗಿತ್ತು ಅಂತ ಹೇಳಿ ಅವಳನ್ನು ಇಲ್ಲಿಂದಲೇ ಕಳಿಸ್ಕೊಡ್ತಾ ಇದ್ದೀವಿ. ಸೊ ನಾವು ಕೂಡ ಹೊರಟು ಇವಾಗ. ಇವಳು ಡೈರೆಕ್ಟಾಗಿ ಬಸ್ ಸ್ಟಾಪ್ಗೆ ಹೋದ್ಲು, ಬಿಕಾಸ್ ನಾವು ಹೋಗೋದು ಲೇಟ್ ಆಗುತ್ತೆ ಅಂತ ಹೇಳಿ. ಒಬ್ಬಿಟ್ಟು ತಿಂತಾ ಇದ್ದಾನೆ. ಮಲ್ಕೊಂಡಿದ್ದೆ, ಪಾಪುನ್ನು ಮಲ್ಕೊಂಡಾಳೆ. ಅಮ್ಮ ಅಲ್ಲಿ ಪಾತ್ರೆ ತೊಳೆದೈತೆ, ಒಳಗಡೆ ಕತ್ಲೆ, ಏನು ಮಾಡೋದು. ಮಳೆ ಗೈಸ್ಗಳು, ನಿನ್ನೆ ನನ್ನ ಮಗಳ ಬರ್ಡೇ ದಿನ, ವರ್ಷದ ಮೊದಲನೇ ಮಳೆ ಊದಿದೆ. ನಮ್ಮ ಕೃತು ಬರ್ಡೇ ದಿನ ಗಾಳಿ ಬಾಟ್ಲೆಲ್ಲ ಬಿದ್ದೋಯ್ತೈತೆ. ಸಾಲಿಗ್ರಾಮದಿಂದ ಅವ್ರ ಮನೆಗೆ ಬಂದ 2:30 ಬಸ್ ಸಿಗ್ತಾ ಬಂದು ಅಷ್ಟರಲ್ಲಿ ಒಂದು ಗೊತ್ತಲ್ವ ಹೆಣ್ಮಕ್ಳದು. ಸೊ ಬಂದು ಅಮ್ಮ TV ಸ್ವಿಚ್ ನನಗೆ ತಾಕು ಗುಡುಕ್ತೈತೆ ಅಂತೈತೆ. ಬಂದು ಸೆಕೆ ಆಯ್ತಿತ್ತು. ಮುಂಚೆನೇ ಬಿಸಿನೀರಲ್ಲಿ ಸ್ನಾನ ಮಾಡಲಿಲ್ಲ, ತಣ್ಣೀರಲ್ಲೇ ಮಾಡಿ ಬಿರಿಯಾನಿ ಇತ್ತು, ತಿಂದು ಟೀ ಕುಡಿದು ಮಲಗಿದೆ. ಸ್ವಲ್ಪ ತಲೆ ಭಾರ ಅಂತ ಫೀಲ್ ಆಗ್ತಿತ್ತು. ಇವಾಗ ಓಕೆ. ಚಾಂದು ಹಂಗೆ ಹೋದ್ರು, ಬೇಜಾರಾಯ್ತೈತೆ. ಇವಾಗ ಅಂತೀನಿ ಮಧ್ಯಾಹ್ನ ಹಂಗೆ ಹೋದ್ಲು. ಅವಳು ಡ್ರೆಸ್ಸು ಎಕ್ಸ್ಚೇಂಜ್ ಮಾಡಿಕೊಂಡು ತಗೊಂಡು. ಏನಂತ ಹೇಳಿದ್ರೆ, ಇವಾಗೇನೋ ಚಂದ್ರಾಯಪಟ್ಟಣ ಬಿಟ್ಟಿದ್ದಾಳಂತೆ, ಬಸ್ ಸಿಗ್ದೇ ಅಲ್ಲೇ ತುಂಬ ವೆಯ್ಟ್ ಮಾಡಿದ್ದಾಳೆ ಅವಳ ನಕ್ಷತ್ರದಲ್ಲಿ. ಅಲ್ಲಿ ಯಾವುದೋ ಒಂದು ಟ್ರಂಕ್ ಆಕ್ಸಿಡೆಂಟ್ ಆಗಿದೆಯಂತೆ, ಬಸ್ನ ಸ್ಟಾಪ್ ಮಾಡಿದ್ದಾರೆ ಯಾಕಂತ ಈಗ ಜಸ್ಟ್ 1 ನಿಮಿಷದಿಂದ ನನಗೆ ಮೆಸೇಜ್ ಹಾಕಿದ್ದಾಳೆ. ಸೊ ಅವಳು ಇನ್ನೂ ಇಲ್ಲೇ ಇದ್ದಾಳೆ, ಬ್ಯಾಂಗ್ಳೂರು ಹೋಗೋಕೆ ಒಂದು 9:30 ಆಗುತ್ತೆ. ಸೊ ಅವಳನ್ನ ಕಳಿಸ್ಲೇಬಾರ್ದಿತ್ತು ಅಂತ ನನಗೆ ಇವಾಗ ಅನ್ನಿಸ್ತಾ ಐತೆ. ಯಾಕಂದರೆ ಅವಳು ಬಂದಾಗ್ಲೂ ಕೂಡ ಯಾಕೋ ಟೈಮೇ ಸರಿ ಇಲ್ಲ. ಈಗಲೂ ಅವಳೊಬ್ಬಳೇ ಲೇಟ್ ಆಗುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಅವಳು ಮಾರ್ನಿಂಗ್ ಡ್ಯೂಟಿಗೆ ಹೋಗಲೇಬೇಕು, ಅದಕ್ಕೋಸ್ಕರ ಹೋದ್ಲು. ಆ್ಯಂಡ್ ಡ್ರೆಸ್ಸು ಸಖತ್ತಾಗಿತ್ತು ನನ್ನ ತಂಗಿದು. ಅದೇ ಪಿಂಕ್ ಕಲರ್ ಇದ್ವಲ್ಲ, ತೋರಿಸಿದ್ವಲ್ಲ ಸಹಾರಾ ಡ್ರೆಸ್ ಥರ, ಆ ಥರದ್ದು 1700 ಏನೋ ಹಾಕಿದ್ರು. 900 ಕೊಟ್ಟಳು ಅವಳು. ಫಸ್ಟು 800 ಕೇಳಿದೆ, 700 800 ಕೇಳಿದು, ಕೊಡಲಿಲ್ಲ. 900 ಅದು 250 ಟಾಪ್ ಅಲ್ವ, ಅದು ಎಕ್ಸ್ಚೇಂಜ್ ಮಾಡಿ ಮಿಕ್ಕಿದ್ದನ್ನ ಕೊಟ್ಬಿಟ್ಟು ತೊಗೊಂಡ್ಳು. ಸೊ ಪಾಪು ಮನೆಯಿಂದನೇ ಹೇಳ್ಕೊಂಡೋಗಿದ್ದೆ, ನೀನು ಆಲ್ರೆಡಿ 3 ಡ್ರೆಸ್ ಆಗಿದೆ ಬರ್ಡೇಗೆ, ಇನ್ನು ನೀನು ಕೇಳೋಂಗಿಲ್ಲ ಅಂತ. ಸರಿ ಆಯಿತು ಅಂದ್ಲು. ಅವಳು ಏನೂ ಕೇಳಲ್ಲ, ಕಬ್ಬಿನ ಜ್ಯೂಸು ಅಂತ ಕೊಡೋದು ಅಷ್ಟೇ. ಅವಳು ಹಂಗೆ ಹೋದ್ಲು. ನಾವು ಈ ಕಡೆಗೆ ಮನೆಗೆ ಸ್ವಲ್ಪ ಹಾಲು ತೊಗೊಂಡು ಬಸ್ ರೆಡಿ ಇತ್ತು, ನಾವು ಬಂದು ಇವಾಗ ಚಿಕನ್ ಸಾಂಬಾರು ಮಾಡೋಣ ಅಂತ ಚಿಕನ್ ಫ್ರಿಡ್ಜಲ್ಲೇ ಇಟ್ಟಿದ್ದು. ಬಟ್ ನಿನ್ನೆ ಮಾಡಿರೋದು ನುಗ್ಗೆಕಾಯಿ ಸಾಂಬಾರು ನಾವು ಮುಟ್ಟು ನೋಡಿಲ್ಲ, ಯಾಕಂದರೆ ಪಲಾವು ಎಲ್ಲ ಮಾಡಿದ್ವಲ್ಲ, ಅದೇ ಖಾಲಿಯಾಗಿರ.
ಮಳೆ ಅಂದ್ಬಿಟ್ಟು ಹೇಳ್ದವರು ಕೂಡ 1-2-3 ಜನ ಬರಲಿಲ್ವಲ್ವ. ಮಳೆ ಗಾಳಿ. ನೆನ್ನೆನೆ ಫಸ್ಟು ಮಳೆ ಅಂತ ಹೇಳ್ಬೋದು. ಇವತ್ತು ಕೂಡ ಗುಡುಗ್ತಾ ಐತೆ. ಕರೆಂಟು ಇಲ್ಲ, ಆಲ್ರೆಡಿ ಕರೆಂಟು ಇದೆ. ಅದಕ್ಕೆ ಚಿಕನ್ ಪೆಪ್ಪರ್ ಡ್ರೈ ಮಾಡುವಂಥ ದೊಡ್ಡಮ್ಮ ಚಿಕನ್ ಪೆಪ್ಪರ್ ಡ್ರೈ ಮಾಡಬೇಕು. ಗೊತ್ತಿಲ್ಲ, ಇವಾಗ ಯೂಟ್ಯೂಬಲ್ಲಿ ವೀಡಿಯೋ ಸರ್ಚ್ ಮಾಡಿ ನೋಡಿಕೊಂಡು ಮಾಡಬೇಕು. ಒಬ್ಬಿಟ್ಟಂತೂ ಸಖತ್ತಾಗೈತದೆ. ನಾನು ನಿನ್ನೆ ಒಂದು ತಿಂದಿದ್ದೆ ಬಿಸಿದೆ, ಅಷ್ಟು ಟೇಸ್ಟ್ ಗೊತ್ತಾಗಲ್ಲ. ಇವಾಗ ತಿಂದರೆ ಸಖತ್ತಾಗೈತೆ. ಮತ್ತು ಇನ್ನೊಂದು ಖುಷಿ ವಿಚಾರ ಏನು ಗೊತ್ತಾ, ನನ್ನ ತಂಗಿ ಬಂದ ತಕ್ಷಣ ಅವಳ ಜೊತೆ ಒಂದು ವೀಡಿಯೋ ಮಾಡಿದ್ನಲ್ವ, ಹೇಳ್ತಿದ್ನಲ್ವ. ಆ ವಿಡಿಯೋದಲ್ಲಿ ಅವಳು ವೀಡಿಯೋ ಕಟ್ಟಾದ್ಮೇಲೆ ಏನು ಹೇಳೋದು ಗೊತ್ತಾ, ಇಷ್ಟು ವೈಟ್ ಆಗಿದೆಯಾ, ಏನಾಗ್ತಿದೆಯಾ ಮುಖಕ್ಕೆ ಅಂತ. ಅದಕ್ಕೆ ನಾನು ಖುಷ್ಬು ಆಯಿಲ್ ಹಾಕ್ತಾಯಿದ್ದೀನಿ ಅಂತ ಅಂದೆ. ಸೊ ಕಲ್ಲರ್ ಆಗಿದೆಯಾ, ಕಣ್ಣ ಹತ್ರ ಇರೋ ಬ್ಲ್ಯಾಕಾಗೆಲ್ಲ ಹೋಗಿದೆ, ಮುಖ ವೈಟಿಗೆ ಬಂದಿದೆ ಅಂತ ಹೇಳಿದ್ಲು. ಸೊ ಅವಳೇನೇ ಹೇಳಿದ್ದು ಅಂದರೆ ನಮ್ಮ ದೊಡ್ಡಮ್ಮನೂ ಹೌದು ಅಂತು. ಸೊ ಖುಷ್ಬು ಆಯಿಲ್ ತುಂಬ ಚೆನ್ನಾಗಿ ವರ್ಕ್ ಆಗ್ತಾಯಿದೆ ನನ್ನ ಸ್ಕಿನ್ಗೆ. ಐ ಆಮ್ ಸೊ ಹ್ಯಾಪಿ. ಯಾವಾಗ ಬಂದ್ರೂ ಕೂಡ ಅವಳು ಆಡ್ಕೊಳ್ಳೋಳು, ಏನೊಳೆ ಹಿಂಗಿದೆಯಾ, ನೀಟಾಗಿರು, ಕಣ್ಣ ಹತ್ರ ಮೂಗತ್ರ ಅಂದರೆ ಇಲ್ಲೆಲ್ಲ ಕೆನ್ನೆ ಹತ್ರ ಎಲ್ಲ ತುಂಬ ಪಿಂಪಲ್ಸ್ ಆಗಿದೆ, ಕಲೆಗಳಿದೆ ಅಂತ ಬೈಯೋಳು. ಅದು ಕ್ರೀಮ್ ಹಾಕೋ, ಇದು ಹಾಕೋ, ನೀಟಾಗಿರು ಅಂತ. ಈ ಸಲ ಬಂದಾಗ ಹೊಗಳು ಬಿಟ್ಲು, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ, ಸ್ಕಿನ್ ಎಲ್ಲ ಚೆನ್ನಾಗೈತೆ ಅಂತ. ಸೊ ಇನ್ನು ಇನ್ಸ್ಪಿರೇಷನ್ ಬಂದಿದೆ, ಇನ್ನು ಸ್ಕಿನ್ ಟೋನ್ ಚೆನ್ನಾಗಿ ಮಾಡ್ಕೋಬೇಕು, ಇನ್ನು ಏನೇನಾದರೂ ಹೋಮ್ ರೆಮಿಡಿ ಮಾಡ್ಕೋಬೇಕು ಅಂತ ಹೇಳಿ. ಸೊ ಇಲ್ಲಿ ಆರೆಂಜ್ ಸಿಪ್ಪೆನ ಕಿಟಕಿ ಹತ್ರ ಒಣಗಕ್ಕಿಟ್ಟು ಆರೆಂಜ್ ಸಿಪ್ಪೆ ಇಲ್ಲೇ ಆಗಿದೆ ನೋಡಿ. ಇವಾಗ ನೋಡಿದ್ದು ಒಳ್ಳೇದಾಯಿತು, ಬಿಕಾಸ್ ಇದನ್ನು ಇವಾಗ ಎತ್ತಿಡಬೇಕು ನಾನು. ಮಳೆ ಬರ್ತಾ ಇದೆ, ಮಳೆಲೆಲ್ಲ ನೆಂದು ಬಿಡುತ್ತೆ ನೋಡಿ. ಇದನ್ನೆಲ್ಲ ಇವಾಗ ಎತ್ಕೊಬೇಕು. ಅಡ್ಡ ಮಳೆ ಥರ ಈ ಕಡೆ ಸೈಡ್ ಬಂದುಬಿಟ್ರೆ ಇವಾಗ ಇಲ್ಲಿಗೆ ಎತ್ತು ಮಾಡಿಬೋದು. ಇಷ್ಟು ಆರೆಂಜ್ ಸಿಪ್ಪೆ. ನಮ್ಮ ಅಪ್ಪಾಜಿಗೆ ಬಿಡಿ ರಕ್ತ ಕಣಗಳು ಕಡಿಮೆ ಆಗೈತೆ ಅಂತ ಕಿವಿ ಫ್ರೂಟ್ಸು, ಆರೆಂಜು ಮತ್ತು ಪಪ್ಪಾಯ ಎಲ್ಲ ತಂದಿದ್ವಲ್ಲ ಅದ್ರದ್ದು ಇದೆಲ್ಲ ಸಿಪ್ಪೆ. ಇದನ್ನು ಪೌಡ್ರ್ ನನಗೆ ಎಂಥ ಸೋಂಬೇರಿ ಫ್ರೆಂಡ್ಸ್ ಅಂದರೆ, ನಾನು ಏನೂ ಕೆಲಸ ಮಾಡೋಲ್ಲ, ಎಲ್ಲ ನಮ್ಮ ಅಮ್ಮನೇ ಮಾಡ್ಕೊತದೆ. ಮಾಡಬೇಕು ಅನ್ಕೋತೀನಿ, ನನಗೆ ಮೂಡ್ ಸ್ವಿಂಗ್ಸ್ ಜಾಸ್ತಿ. ಏನು ಮಾಡಲಿ, ಒಂದು ನಿಮಿಷ ಖುಷಿಯಾಗಿದ್ದರೆ ಇನ್ನೊಂದು ನಿಮಿಷ ಏನೋ ಒಂದು ನೆಗೆಟಿವ್ ಥಾಟ್ಸ್ ಬರುತ್ತೆ, ಅಥವಾ ಇನ್ಯಾವುದೋ ಹಳೇದೆಲ್ಲ ನೆನ್ಪು ಮಾಡಿಕೊಂಡು ಬೇಜಾರಾಗುತ್ತೆ. ಹಾಗಾಗಿ ನನಗೆ ಏನು ಮಾಡೋದು, ಏನು ಮಾಡೋಕ್ಕೆ ಇಂಟ್ರೆಸ್ಟ್ ಬರ್ತಾಯಿಲ್ಲ. ಕೆಲವೊಂದು ಸತಿ ವೀಡಿಯೋನೂ ಮಾಡಿರಲ್ಲ. ಇವಾಗ ನೋಡಿ 2:30 ಬಂದೋಳು, ಮಾಡೋಣ ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ತುಂಬ ಅಂದರೆ ತುಂಬ ಮೂಡ್ ಸ್ವಿಂಗ್ಸು. ಅದರಲ್ಲೂ ಅಂತೂ ಏನಿಲ್ಲ ಬಿಡಿ. ಆ್ಯಂಡ್ ಇವಾಗ ಪೆಪ್ಪರ್ ಡ್ರೈ ಮಾಡೋಣ ಬನ್ನಿ, ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಮಾಡಿದ್ದೀನಿ. ಇವಾಗ ಜೀರಿಗೆ, ಮೆಣಸು, 1-2 ಚಕ್ಕೆ, ಇಷ್ಟು ಜಾಸ್ತಿನೇ ಹಾಕಿದ್ದೀನಿ. ಮೆಣಸು ಹಾಕೊಂಡು ಇವಾಗ ಕುಟ್ತಾ ಇದ್ದೀನಿ ಕುಟ್ಟೋ ಕಲ್ಲಲ್ಲಿ. ದೊಡ್ಡಮ್ಮನ ಮಲಗಿತ್ತು, ಏಳಿಸ್ದೆ. ಅಮ್ಮ ಚಿಕನ್ ಎಲ್ಲ ಸ್ವಲ್ಪ ದಪ್ಪ ಪೀಸಿತ್ತಲ್ವ, ಅದೆಲ್ಲ ಕಟ್ ಮಾಡ್ತಾಯಿದ್ದೆ. ಕಟ್ ಮಾಡಾಯಿತೇನೋ ಅನ್ಕೊತೀನಿ, ಕಟ್ ಮಾಡಾಗಿದೆ. ನಾನು ಇದು ಕೊಡ್ತಾ ಇದ್ದೀನಿ. ದೊಡ್ಡಮ್ಮ ಬೆಳ್ಳುಳ್ಳಿ ಸೋಸ್ತೆ, ಬೆಳ್ಳುಳ್ಳಿ ಶುಂಠಿ ಇದು ಮಾಡ್ಕೋಬೇಕಲ್ವ, ಗೆಜ್ಬೇಕಲ್ವ, ಅದಕ್ಕೆ ಎಲ್ಲರ ಕೈಲೂ ಒಂದೊಂದು ಮಾಡಿಸ್ತಾ ಇದ್ದೀನಿ. ನಾನು ಎಷ್ಟು ಸೋಂಬೇರಿ ನೋಡಿ, ಒಬ್ಬಳೇ ಅಂತ ಮಾಡೋಕ್ಕಾಗ. ಅದಕ್ಕೆ ಈಗ ಪ್ರಾಪರ್ ಡಯಟ್ ಸ್ಟಾರ್ಟ್ ಮಾಡಿಬಿಟ್ಟು ಫುಲ್ ಎನರ್ಜೆಟಿಕ್ ಆಗಿಬಿಡ್ಬೇಕು ಹಂಗೆ ಅನ್ಕೊತಾ ಇದ್ದೀನಿ. ಒಂದು ತಿಂಗಳಿಂದ ಡೈಲಿ ಕ್ಯಾರೆಟು ಬೀಟ್ರೂಟ್ ಎಲ್ಲ ತಿನ್ನೋಣ ಅಂತ ಆಗ್ತಾ ಇಲ್ಲ. ಇವಾಗ ಪೆಪ್ಪರ್ ಡ್ರೈ ಮಾಡಿಬಿಟ್ಟು, ಮಳೆಗೆ ಪೆಪ್ಪರ್ ಡ್ರೈ ಸಖತ್ತಾಗಿರುತ್ತೆ ಅಲ್ವಾ ಕಾಂಬಿನೇಷನ್. ಪೆಪ್ಪರ್ ಡ್ರೈಗೆ ರೊಟ್ಟಿ ಮಾಡ್ಕೊಂಡಿದ್ರೆ ಚೆನ್ನಾಗಿರೋದು. ರೊಟ್ಟಿ ಮಾಡ್ತಾರೆ ಈಗ ನೋಡಿ ಗೈಸ್. ರೊಟ್ಟಿ ಮಾಡಿದರೆ ಚೆನ್ನಾಗಿರೋದು ಅಂದರೆ ನಮ್ಮ ದೊಡ್ಡಮ್ಮ ಮಾಡೋ ರೊಟ್ಟಿ ಅಂತ. ಈಗ ರೊಟ್ಟಿ ಎಲ್ಲ ಮಾಡೋಕ್ಕೆ ಟೈಮ್ ಇಲ್ಲ. ನುಗ್ಗೆಕಾಯಿ ಸಾಂಬಾರು, ಅನ್ನ ಮತ್ತು ಪೆಪ್ಪರ್ ಡ್ರೈ ಮಾಡ್ಕೊಂಡು ತಿಂದ್ಬಿಟ್ಟು ಮನಿಕೋತೀನಿ. ನಮ್ಮ ಅಮ್ಮ ಹೇಳ್ತಾ ಇದ್ದೆ ಮನಿಕೋತೀನಿ. 2 ದಿನದಿಂದ ಕರೆಕ್ಟಾಗಿ ನಿದ್ದೆ ಮಾಡಿಲ್ಲ, ಒಂಥರ ಏನೋ ಒಂಥರ ನಿದ್ದೆ ಮಾಡಿಲ್ಲ ಅಂದರೆ ಎನರ್ಜಿ ಇಲ್ಲ ಅಂತ. ಹುರಿದ್ಬಿಟ್ಟು ಕುಟ್ತಾ ಇದ್ರೆ ಜೀರಿಗೆನೂ ಎಂತದಪ್ಪ, ಮೆಣಸನೂ ಘಮ 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 ಅಂತ ಐತೆ. ಸ್ಮೆಲ್ಲು ಸಖತ್ತಾಗಿ ಬರ್ತೈತೆ. ವಯಸ್ಸಿದ್ದು ನೋಡಿ, ಇಷ್ಟು ಬೆಳ್ಳುಳ್ಳಿ ಸಾಲಿಗ್ರಾಮದಲ್ಲಿ 50 ರೂಪಾಯಿ kg ಅಂತ ಮಾಡ್ತಾಯಿದ್ರು. ಸಿಕ್ಕಿದೆ ಚಾನ್ಸು ಅಂದ್ಬಿಟ್ಟು 1 kg ಬೆಳ್ಳುಳ್ಳಿ ತಗೊಬಂದ್ಬಿಟ್ಟಿದ್ದೀವಿ. ನೆನ್ನೆ ಕೇಕ್ ತರಕ್ಕೆ ಹೋದ್ವಲ್ವ, ಅವಾಗ ಇದು ಸುಮಾರು ದಿನ ಆಗ್ತಾಯಿತ್ತು. ಈ ಥರ ಲಾಟ್ರಿ ಸಿಕ್ಕಿದ್ರೆ ಇಲ್ಲೆಲ್ಲ ಆಟೋದಲ್ಲಿ ಮಾಡಕ್ಕೆ ಬರ್ತಾರಲ್ಲ ಅವರು, ಅರ್ಧ kg 50 ಆ ಥರ. ನಮ್ಮಮ್ಮ ನೀನು ತಂದಿರೋದು ಒಳ್ಳೆ ಕೆಲಸ ಮಾಡಿದೀಯಾ ಅಂತ. 50 ರೂಪಾಯಿ kg ಅಂದರೆ ತೊಗೋಬೋದಲ್ವ ಬೆಳ್ಳುಳ್ಳಿನ. ಸೊ
ಇವಾಗ ಇದನ್ನು ಕುಟ್ಟಾಯಿತು, ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡು ಮಾಡಿಬಿಟ್ಟು ತಿಂದ್ಬಿಟ್ಟು ವಿಡಿಯೋ ಎಂಡ್ ಮಾಡಿ ಮಲ್ಕೊಂಡು ಪೆಪ್ಪರ್ ಡ್ರೈ ಸ್ಟಾರ್ಟ್ ಮಾಡಿದ್ದೀನಿ. ಅದಕ್ಕೆ ಕ್ಯಾಪ್ಸಿಕಮ್ ನಾನು ನೋಡಿದ ವಿಡಿಯೋದಲ್ಲಿ ಕ್ಯಾಪ್ಸಿಕಮ್ ಹಾಕಿರಲಿಲ್ಲ ಅವರು. ಬಟ್ ನಾನು ತರಕಾರಿ ತಂದಾಗ ಕ್ಯಾಪ್ಸಿಕಮ್ ತಂದಿದ್ನಲ್ವ, ಅದನ್ನೇ ಒಂದು ಚಿಕ್ಕದಿತ್ತು, ಅದನ್ನು ಸಣ್ಣ ಕಟ್ ಮಾಡಿ ಹಾಕಿದ್ದೀನಿ. ಮಾಡ್ತಾ ಇದ್ದೀನಿ. ಸ್ಮೆಲ್ಲೇನೋ ಘಮ ಘಮ ಅಂತ ಬರ್ತೈತೆ. ಚೆನ್ನಾಗ್ಬಿಟ್ರೆ ಸಾಕು. ನಾನು ತಿಂದಿದ್ದೀನಿ ಪೆಪ್ಪರ್ ಡ್ರೈ, ಇದನ್ನು ಗೊತ್ತು ನನಗೆ ಯಾರು ಮಾಡ್ತಾರೆ ಅಂದ್ಬಿಟ್ಟು. ನಮ್ಮ ಅಮ್ಮ ಆದರೆ ಚಾಪ್ಸ್ ಥರ ಮಾಡ್ತದಲ್ವ ಅಂತ ಸುಮ್ಮನೆ ಹೆಂಗೋ ತಪ್ಪಿಸ್ಕೊಳ್ಳೋಣ ಅಂತ ಟ್ರೈ ಮಾಡಿದೆ. ತಪ್ಪಿಸ್ಕೊಳಕ್ಕಾಗಲಿಲ್ಲ. ನಮ್ಮ ಅಮ್ಮನೂ ಹೊತ್ತಾಗಿ ಅದನ್ನೇ ಮಾಡು ಅಂತು. ಸರಿ ಅಂದ್ಬಿಟ್ಟು ಪಪ್ಪ ನಮ್ಮ ದೊಡ್ಡಮ್ಮನೂ ಹೆಲ್ಪ್ ಮಾಡಿಕೊಡ್ತು, ನಮ್ಮ ಅಮ್ಮನೂ ಹೆಲ್ಪ್ ಮಾಡಿಕೊಡ್ತು. ನಾನು ಇವಾಗ ಇದನ್ನು ಮಾಡ್ತಾಯಿದ್ದೀನಿ. ಮಳೆನೂ ನಿಂತೋಯ್ತು, ಒಂದೊಂದು ಹನಿ ಹನಿತೈತೆ. ಬಟ್ ಕರೆಂಟ್ ಇನ್ನೂ ಕೊಟ್ಟಿಲ್ಲ. ಬೆಳಗ್ಗೆಲ್ಲೂ ಕರೆಂಟ್ ಬಂದಾಗ ಮೋಸ್ಟ್ಲಿ 11 ಗಂಟೆ ಏನೋ ಆಗಿತ್ತು. KEBಗೆ ನಾನೇ ಕಾಲ್ ಮಾಡಿದ್ದೆ, 9:15 ಕಾಲ್ ಮಾಡಿ ಹೇಳಿದ್ದೆ ಬರುತ್ತೆ, ಅದೇನೋ ಪ್ರಾಬ್ಲಮ್ ಆಗೈತೆ ಅಂತ ಅಂದಿದ್ರು. ಅವು ಏನಾರು ಫೋನ್ ಮಾಡೋದು KEB ಅವ್ರಿಗೆ. ಫೋನ್ ಮಾಡಿದ್ರೆ ಬರಲ್ಲ ಅಂತ ಏನು ಹೇಳೋದೇ ಇಲ್ಲ. ಅವರು ಬರುತ್ತೆ ಬರುತ್ತೆ ಅಂತ ಹೇಳ್ತಾರೆ, ಯಾವಾಗ ಬರುತ್ತೆ ಅಂತ ಮಾತ್ರ ಹೇಳಲ್ಲ. ಸೊ ಇದಕ್ಕೆ ಇವಾಗ ಈರುಳ್ಳಿ ಹಾಕೋತಾ ಇದ್ದೀನಿ. ನೋಡೋಕ್ಕೆ ಮಾತ್ರ ಕಲರ್ಫುಲ್ ಅಂದರೆ ಕಲರ್ಫುಲ್ಲಾಗಿದೆ. ಪಾಪು ಇನ್ನೂ ಎದ್ದಿಲ್ಲ, ಚೆನ್ನಾಗಿ ನಿದ್ದೆ ಹೊಡಿತಾವಳೆ, ಮಲ್ಕೊಂಡೇ ಇರಲಿ. ಅವಳು ಇದು ಸ್ವಲ್ಪ ಖಾರ ಆದರೆ ಬೇರೆ ತಿನ್ನಲ್ಲ ಅವಳಿಗೆ ಸಪ್ರೇಟು ಕೂಡ ಮಾಡ್ತಾಯಿಲ್ಲ. ಕರೆಂಟ್ ಇರಲಿಲ್ಲ ಅಲ್ವಾ, ಅವಳು ಮಸಾಲೆ ಎಲ್ಲ ಆಡಿಸ್ಕೊಂಡು ಸಪ್ಪೆ ಚಿಕನ್ ಮಾಡೋಕ್ಕೆ. ಅದಕ್ಕೆ ನೋಡೋಣ ಇದನ್ನೇ ತಿನ್ನಿಸ್ತಾಳ ಏನು, ಅಥವಾ ಇದನ್ನೇ ಪೀಸ್ನೇ ತೊಳ್ಕೊಂಡು ತಿಂತಾಳ ಅಷ್ಟೆ. ಯಾಕೋ ಇತ್ತೀಚೆಗೆ ತುಂಬ ಸೋಂಬೇರಿತನ ಬಂದ್ಬಿಟ್ಟೈತೆ ನನಗೆ. ಏನಕ್ಕೆ ಅಂತ ಗೊತ್ತಿಲ್ಲ, ಕೆಲಸಗಳೇ ಮಾಡೋಕ್ಕಾಯ್ತಾ ಇಲ್ಲ. ಸೊ ಫುಲ್ಲು ಇದಾಗಬೇಕು ಇವಾಗ ಇನ್ಮೇಲಿಂದ. ಪಾಪ ಅಮ್ಮಂಗೂ ಮಂಡಿ ನೋವು. ಹಂಗೆ ಅಂದ್ಕೊಳ್ತೀನಿ ಮನಸ್ಸಲ್ಲಿ, ನಮ್ಮ ಅಮ್ಮಂಗೆ ಮಂಡಿ ನೋವು, ಕೆಲಸ ಮಾಡಬೇಕು ಅಂತ. ಅದು ಏನಾಗುತ್ತೋ ನನಗೆ ಕೆಲಸ ಮಾಡೋಕ್ಕೆ ಎದ್ದೇ ಹೋಗಲ್ಲ. ಮಲಗಂಗೆ ಮಲಗಿರ್ತೀನಿ ನಾನು. ಚಿಕನ್ ಹಾಕ್ತೇದು ಆಯಿಲಲ್ಲಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಮತ್ತು ಅರಿಶಿನ ಉಪ್ಪು ಪುಡಿ ಅಲ್ಲೇ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಮನೇಲೇ ತಯಾರಿಸ್ಕೊಂಡಿರೋ ಅಂತಹ ಏನು ಹೇಳ್ತಾರಪ್ಪ, ಮೆಣಸು, ಜೀರಿಗೆ, ಒಂದು ಸ್ವಲ್ಪ ಚಕ್ಕೆ ಹಾಕ್ಕೊಂಡು ಹುರಿದು ಪೌಡ್ರ್ ಮಾಡ್ಕೊಂಡಿದ್ದೀನಿ, ಅದು ಹಾಕ್ಕೊತಾ ಇದ್ದೀನಿ. ನೋಡೋಕ್ಕೆ ಕಲರ್ಫುಲ್ಲಾಗಿದೆ. ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. 7 ಗಂಟೆ ಆಯಿತು, ಪೆಪ್ಪರ್ ಡ್ರೈ ಕೂಡ ರೆಡಿ ಆಯಿತು. ಅದನ್ನೇ ಸ್ವಲ್ಪ ಸಪ್ಪೆ ಥರ ಮಾಡಿದ್ದೀನಿ ಪಾಪುಗೆ ಅಂತೇಳಿ. ಇದಕ್ಕೆ ಸ್ವಲ್ಪ ಖಾರ ಜಾಸ್ತಿ ಹಾಕಿದ್ದೀನಿ, ಚಿಕನ್ ಮಸಾಲ ಪೌಡ್ರು, ಮತ್ತು ಮನೇಲಿ ಖಾರ ಆಗಲಿಲ್ಲ ಅಂದ್ಬಿಟ್ಟು ಇವಾಗ ಸ್ವಲ್ಪ ಖಾರದ ಪುಡಿ ಹಾಕಿದೆ. ಸೊ ನೀರು ಹಾಕಲೇ ಇಲ್ಲ ನಾನು. ಅದು ಹೆಂಗೆ ನೀರು ಬಿಟ್ಕೋತು ಅಂತ ಗೊತ್ತಿಲ್ಲ, ಒಂದು ಸ್ವಲ್ಪ ನೀರು ಬಿಟ್ಕೊಂಡೈತೆ. ನಾನು ಫುಲ್ ಡ್ರೈ ಮಾಡೋಣ ಅಂದ್ಕೊಂಡೆ. ಆಲ್ರೆಡಿ ಅಮ್ಮ ತಿಂತವ್ರೆ, ಇನ್ನು ಸ್ವಲ್ಪ ಬೇಯಬೇಕು ಅಂದರು. ಅದಕ್ಕೆ ನಾನು ಇಲ್ಲಿ ನಿಂತ್ಕೊಂಡು ಬೇಯಿಸ್ತಾ ಇದ್ದೀನಿ. ಚೆನ್ನಾಗಿ ಬಂದಿದೆಯಂತೆ, ಚೆನ್ನಾಗೈತೆ ಅಂತ ಹೇಳ್ಬಿಟ್ಟು ದೊಡ್ಡಮ್ಮ ತಿಂತವ್ರೆ. ಕರೆಂಟ್ ಇಲ್ಲ, ಬಂತು ಕರೆಂಟು. ಇಡ್ಲಿಗೆ ಆಡಿಸೋಣ ಅಂದ್ಬಿಟ್ಟು ಮಿಕ್ಸಿ ಎಲ್ಲ ಹಾಕಿದೆ. ಇನ್ನೇನು ಆಡಿಸ್ಬೇಕಿತ್ತು, ಮತ್ತೆ ಕರೆಂಟ್ ಹೋಯ್ತು. ಕರೆಂಟ್ ಇಲ್ಲ. ಇವಾಗ ಕರೆಂಟ್ ಬಂದರೆ ಇನ್ನೊಂದು ಪ್ರಾಬ್ಲಮ್ ಒಂದು ಏನಂದರೆ, ನಮ್ಮ ಮನೆ ಹಿಂದೆನೇ ದೇವಸ್ಥಾನ, ನಮ್ಮ ಗ್ರಾಮ ದೇವತೆ ದೇವಸ್ಥಾನ ಇರೋದ್ರಿಂದ ಅವರು ಬೆಳಗ್ಗೆ 8:30 9 ಗಂಟೆ ತನಕನೂ ಮೈಕ್ ಹಾಕಿರ್ತಾರೆ. ನೈಟು 8 ಗಂಟೆ 8:30 ತನಕನೂ ಮೈಕ್ ಹಾಕಿರ್ತಾರೆ. ನನಗೆ ವೀಡಿಯೋ ಮಾಡಿ ಮಾತಾಡ್ಕೊಂಡು ವೀಡಿಯೋ ಮಾಡೋಕ್ಕಾಗಲ್ಲ, ಅದು ಸಾಂಗ್ಸ್ ಎಲ್ಲ ಹಾಗೆ ಬಂದುಬಿಡುತ್ತೆ. ನಂಗೆ ಬೇರೆ ಭಯ, ಎಲ್ಲಿ ಕಾಪಿರೈಟ್ ಬಂದುಬಿಡ್ತದೆ ಅಂತ. ಈ ಕರೆಂಟ್ ಇಲ್ಲದೆ ಇರೋದಕ್ಕೆ ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ. ಕರೆಂಟ್ ಬಂದರೆ ನಮ್ಮನೆ ಟಿ ವಿಲೇನೋ ಸಾಂಗ್ ಹಾಕಿದ್ದೀವೇನೋ ಅನ್ನೋ ಥರ ಬಂದ್ಬಿಡುತ್ತೆ ಹಾಡು. ಸೊ ಇದು ಇವಾಗ ರೆಡಿಯಾಗಿದೆ, ನಾನು ಕೂಡ ತಿಂತೀನಿ. ವೀಡಿಯೋ ಕಂಟಿನ್ಯೂ ಮಾಡೋಕ್ಕೂ ಕೂಡ ಕರೆಂಟ್ ಇಲ್ಲ. ಮನೆಯೆಲ್ಲ, ಈ ಮನೆ ಫುಲ್ ಕತ್ಲು, ಆ ಮನೇಲಿ ಒಂದು ಚಾರ್ಜ್ ಲೈಟ್ ಇದೆ ಅಷ್ಟೇ. ಸೊ ತಿಂದ್ಬಿಟ್ಟು ಕರೆಂಟ್ ಬಂದರೆ ಇದನ್ನು ಆಡಿಸ್ಬಿಟ್ಟು, ಊಟ ಏನು ಬೇಡ ಅನಿಸುತ್ತೆ ಇದನ್ನು ತಿಂದರೆ. ಟೀ ಕುಡಿದು ಸಾಕಾಗ್ಬಿಟ್ಟೈತೆ ನನಗಂತೂ. ಇವತ್ತೊಂದು 5 ಸಲನೇ ಟೀ ಕುಡಿದ್ಬಿಟ್ಟಿದ್ದೀನಿ. ಕಂಟ್ರೋಲ್ ಮಾಡಬೇಕು ಟೀ ಕುಡಿಯೋದು ಅಂತ ಅಂದ್ಕೊಂಡ್ರೂ ಕೂಡ ಆಗ್ತಾನೇ ಇಲ್ಲ ಟೀ ಕುಡಿಯೋದನ್ನ ಸ್ಟಾಪ್ ಮಾಡೋದಕ್ಕೆ. ಸೊ ನೋಡೋಣ ಗೈಸ್, ಆದರೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ಹಿಂಗೆ ಎಂಡ್ ಮಾಡ್ತೀನಿ.